ಚಿತ್ಪಾವನ ಬಂಧು ಬಾಂಧವರಿಗೆಲ್ಲ ನಮಸ್ಕಾರಗಳು. ನಾನು ಗಣಪತಿ ಜೋಶಿ, ಬೆಂಗಳೂರು ಚಿತ್ಪಾವನ ಸಮಾಜದ ಅಧ್ಯಕ್ಷ. ನಿಮಗೆಲ್ಲ ತಿಳಿದಂತೆ ಸುಮಾರು 19 ವರ್ಷಗಳಿಂದ ನಾವು ಚಂಡಿಕಾ ಹೋಮವನ್ನು ಬೆಂಗಳೂರು ಚಿತ್ಪಾವನ ಸಮಾಜದಿಂದ ಆಚರಿಸ್ತಾ ಇದ್ದೇವೆ. ಈ ಬಾರಿ 20ನೇ ವರ್ಷ. ಗುರು ಹಿರಿಯರ ನಿರ್ದೇಶನದಂತೆ ಅವರ ಮಾರ್ಗದರ್ಶನದಲ್ಲಿ ಈ ಬಾರಿ ಶತಚಂಡಿಕಾ ಹೋಮವನ್ನು ಮಾಡುವುದೆಂದು ನಿರ್ಧರಿಸಲಾಗಿದೆ. ಆ ಪ್ರಯುಕ್ತ ನವೆಂಬರ್ 29, 30 ಶನಿವಾರ ಆದಿತ್ಯವಾರ ಕುಚಲಾಂಬ ಕಲ್ಯಾಣ ಮಂಟಪ, ಜಯನಗರ ಸೌತ್ ಎಂಡ್ ಸರ್ಕಲ್ ಬಳಿ ಈ ಕಾರ್ಯಕ್ರಮವನ್ನು ನಡೆಸುವುದೆಂದು ಆಯೋಜಿಸಲಾಗಿದೆ. ಆದ್ದರಿಂದ ತಾವೆಲ್ಲರೂ ಸಕುಟುಂಬವಾಗಿ ಬಂದು 2 ದಿನ ನಮ್ಮ ಜೊತೆ ಭಾಗವಹಿಸಿ ಆ ದೇವಿಯ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ನಿಮಗಿದು ಆಮಂತ್ರಣ. ನಮಸ್ಕಾರ, ಧನ್ಯವಾದಗಳು. नमस्कार, मैं नारायण अब्बामणी, चित्पावन संघ बेंगळूरचो उपाध्यक्ष. आमचे चित्पावन समाजांनी हे वर्ग विसर्वर्थला आम्ही शतचंडिका हवन करवचो म्हणून एका आयोजना केलं से कुचलांबा कल्याण मंटप म्हणून जयनगरांचे त्या करीत तर 29, 30 नोव्हेंबर ಖಂಡಿತ ಆಗಿ ಆಗಿ होनी देवीचे आशीर्वाद आग्यंदा मिळवतो म्हणून आम्ही ಹೊರಟು आमच्या ಮನದಾಳದ ಅಪೇಕ್ಷೆ. ಬೆಂಗಳೂರು ಚಿತ್ಪಾವನ ಸಮಾಜದ ಕಾರ್ಯದರ್ಶಿ ಗಜಾನನ ಗೋಖಲೆಯಾದ ನಾನು ಬೆಂಗಳೂರಿನಲ್ಲಿ ನವೆಂಬರ್ 29, 30 ನಡೆಯುವ ಶತಚಂಡಿಕಾ ಹೋಮಕ್ಕೆ ತಮ್ಮೆಲ್ಲರನ್ನು ಆಹ್ವಾನಿಸುತ್ತಿದ್ದೆ. ಸಮಾಜ ಬಾಂಧವರು ಎಲ್ಲರೂ ಸಹಕಾರ ನೀಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾಗಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೆ. ನವೆಂಬರ್ 29ರಂದು ಶ್ರೀಯುತ ಹೊಸಹಿತ್ಲು ಅನಂತ ಗೋಖಲೆಯವರ ಆಚಾರ್ಯತ್ವ ಸುಮಾರು 45 ಋತ್ವಿಜರು 100 ಸಪ್ತಶತಿ ಪಾರಾಯಣಗಳನ್ನು ಹಾಗೆಯೇ ಮೂಲ ಮಂತ್ರದ ಜಪದೊಂದಿಗೆ ಈ ಕಾರ್ಯಕ್ರಮ 29ರಂದು ನಡೆಯುತ್ತದೆ. ಆನಂತರ 30ರಂದು ಶತಚಂಡಿಕಾ ಯಾಗದ ಕಾರ್ಯಕ್ರಮ ನಡೆಯುತ್ತದೆ. ಈ ಸಂದರ್ಭದಲ್ಲಿ 30ರಿಂದ 35 kg ತುಪ್ಪದ ಆಹುತಿಗಳು ಹಾಗೆಯೇ 100 kg ಗುಡಾನ್ನದ 7,000 ಆಹುತಿ. ನಂತರ 11 ಗಂಟೆ 30 ನಿಮಿಷಕ್ಕೆ ಪೂರ್ಣಾಹುತಿ ನಡೆಯುತ್ತೆ. ಆ ನಂತರ ಸುವಾಸಿನಿ ಪೂಜಾ, ಕುಮಾರಿಕಾ ಪೂಜಾ ಹಾಗೆಯೇ ದಂಪತಿ ನಡೆಯುತ್ತೆ. ಹಾಗೆಯೇ ಆಚಾರ್ಯ ಪೂಜೆಗಳು, ಹಾಗೆಯೇ ಋತ್ವಿಜರಿಗೆ ಗೌರವಾರ್ಪಣೆ, ಸಮಾಜದ ಹಿರಿಯರಿಗೆ ಗೌರವಾರ್ಪಣೆ ಹಾಗೂ ಈ ಸಂದರ್ಭದಲ್ಲಿ ಶತಚಂಡಿಕಾ ಹೋಮಕ್ಕೆ ವಿಶೇಷ ಸೇವಾಕರ್ತರಾಗಿ ನಮಗೆ ಸಹಕಾರ ನೀಡಿದ ಎಲ್ಲ ದಂಪತಿಗಳನ್ನು ಗೌರವಿಸುವ ಕಾರ್ಯಕ್ರಮ ಇದೆ. ಎಲ್ಲ ಚಿತ್ಪಾವನ ಸಮಾಜದ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ತಮ್ಮ ಕುಟುಂಬ ಸಪರಿವಾರ ಜೊತೆಗೆ ಬಂದು ಭಾಗವಹಿಸಬೇಕು. ಹಾಗೆಯೇ ಈ ಕಾರ್ಯಕ್ರಮದ ಯಶಸ್ವಿಗೆ ತಮ್ಮ ತನು ಮನ ಧನ ಸಹಕಾರ, ಕಾರ್ಯಕ್ರಮದ ಯಶಸ್ವಿಗೆ ತಾವೆಲ್ಲ ಭಾಗವಹಿಸ್ತೀರಾ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಹೇಳಿ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿದ್ದೇನೆ. ನಮಸ್ಕಾರ. ನಾನು ಬೆಂಗಳೂರು ರಿಜಿಸ್ಟರ್ ಇದರಲ್ಲಿ ಸದ್ಯಕ್ಕೆ ವರ್ಗವಾಣಿಯ ಪ್ರಧಾನ ಸಂಪಾದಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. 10-12 ವರ್ಷಗಳಿಂದ ಸಮಾಜದಲ್ಲಿ ಕ್ರಿಯಾಶೀಲನಾಗಿ ಕೆಲಸ ಮಾಡ್ತಾ ಇದ್ದೆ. 1970ರಲ್ಲಿ ಪ್ರಾರಂಭವಾದ ಬೆಂಗಳೂರು ಚಿತ್ಪಾವನ ಸಮಾಜ ಈಗ 50 ವರ್ಷವನ್ನು ಪೂರೈಸಿ ಮುನ್ನಡೆಯಲ್ಲಿ ತುಂಬ ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಇದರಲ್ಲಿ 2006ರಲ್ಲಿ ನಾವು ಚಂಡಿಕಾ ಹವನವನ್ನು ನವರಾತ್ರಿಯಲ್ಲಿ ಪ್ರಾರಂಭ ಮಾಡಿದ್ದೇವೆ ಮೊದಲು. ಅಲ್ಲಿಂದ ಇಲ್ಲಿವರೆಗೆ 19 ವರ್ಷದಲ್ಲಿ ಚಂಡಿಕಾ ಹವನ ಮುಗಿಸಿ ಈ ವರ್ಷ 20ನೇ ವರ್ಷದಲ್ಲಿ ನಾವು ಶತಚಂಡಿಕಾ ಯಾಗವನ್ನು ಮಾಡ್ತಾ ಇದ್ದೇವೆ. ಈ ಬೆಂಗಳೂರಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಚಿತ್ಪಾವನರ ವಸತಿ ತುಂಬ ಜಾಸ್ತಿ ಆಗ್ತಿದೆ. ನಮ್ಮ ಸದಸ್ಯರ ಸಂಖ್ಯೆಯೂ ಸಹ ಸಾಕಷ್ಟು ಹೆಚ್ಚಾಗಿದೆ. ಎಲ್ಲರೂ ಚೆನ್ನಾಗಿ ಭಾಗವಹಿಸ್ತಾ ಇದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ನಾವು ನಮ್ಮ ಸಮಾಜದ ಒಂದು ಕಟ್ಟಡವನ್ನು ಸುಮಾರು 85 ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿ ಉತ್ತಮವಾಗಿ ನಿರ್ವಹಿಸಿ ಸಮಾಜದ ಎಲ್ಲರ ಬಳಕೆಗೆ ಉಪಯೋಗಿಸ್ತಾ ಇದ್ದೇವೆ. 2 ವರ್ಷದ ಹಿಂದೆ 50 ವರ್ಷದ ಸಂಭ್ರಮ ಅಂತೇಳಿ 2 ದಿವಸದ ಕಾರ್ಯಕ್ರಮ ಸುಮಾರು 1000ಕ್ಕೂ ಹೆಚ್ಚು ಜನ ಭಾಗವಹಿಸಿ ಉತ್ತಮವಾಗಿ ನಡೆಯುತ್ತದೆ. ಅದರಲ್ಲೂ ಸಹ ಕರ್ನಾಟಕದಾದ್ಯಂತ ಎಲ್ಲರನ್ನೂ ಆಹ್ವಾನಿಸಿದ್ವಿ. ಎಲ್ಲರೂ ಬಂದು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇದೇ ಬರುವ 29, 30ಕ್ಕೆ ನಡೆಯುವ ಶತಚಂಡಿಕಾ ಹವನದಲ್ಲಿ ನಾವು ಕರ್ನಾಟಕದಾದ್ಯಂತ ಇರ್ತಕ್ಕಂಥ ಎಲ್ಲರಿಗೂ ಆಹ್ವಾನ ಕಳಿಸಿದ್ದೇವೆ. ಎಲ್ಲರೂ ಖಂಡಿತ ಈ ಕಾರ್ಯಕ್ರಮಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು, ಸಮಾಜದ ಏಳಿಗೆಗೆ ಭಾಗವಹಿಸಬೇಕು ಅಂತ ಹೇಳಿ ನಾವು ಕಳಕಳಿಯ ಪ್ರಾರ್ಥನೆ. ನಮಸ್ಕಾರ. मैं मनोहर एम गोखले बेंगलुरु आवगेंदा नमस्कार. आम्ही हे वर्का शतचंडिका होम म्हणून करवच चित्पावन समाजांची हे
गद्दार से अवघी येवनी हे इजुसुगन देव होती अवगंदा विद्यापन करता विनंती करता अवघी या अवघी अर्ज ಅಂತ ಪೂರ ಕೇಳಿಯ ನಮಸ್ಕಾರ. ನಾನು ಸುನಿಲ್ ಬರ್ವೆ. ನಾನು ಚಿಪ್ಪಾವನ ಸಮಾಜದ ಕಡೆಯಿಂದ 29-30 ಶತಚಂಡಿಕಾ ಯಾಗವನ್ನು ಆಯೋಜನೆ ಮಾಡಿದ್ದೀವಿ. ತಾವೆಲ್ಲರೂ ಬಂದು ದೇವಿಯ ಆಶೀರ್ವಾದವನ್ನು ಪಡೆಯಬೇಕೆಂದು ಕೋರಿಕೆ. ನಾನು ಚಿತ್ತರಂಜನ್ ಮರಾಠೆ, ಇಲ್ಲಿ ಬೆಂಗಳೂರಲ್ಲೇ ಸ್ಥಾಯಿ ಮತ್ತು ಈ ಚಿತ್ಪಾವನ ಸಮಾಜದ ಸಮಿತಿಯ ಸದಸ್ಯ. ನವೆಂಬರ್ 29-30ರಂದು ನಡೆಯುವ ಶತಚಂಡಿಕಾ ಯಾಗಕ್ಕೆ ಎಲ್ಲ ಚಿತ್ಪಾವನ ಬಾಂಧವರಿಗೆ ಸವಿನಯ ಆಮಂತ್ರಣ ಹಾಗೂ ಆದರದ ಸ್ವಾಗತ. ನಮಸ್ಕಾರ, ನಾನು ಶ್ರೀ ರಾಮಕರ್ಮಾಳ ಬೆಂಗಳೂರು ಚಿತ್ಪಾವನ ಸಮಾಜದ ಕಾರ್ಯಕಾರಿಣಿ ಸಮಿತಿಯ ಸದಸ್ಯ ಹಾಗೂ ಪರಶುರಾಮ ವಿದ್ಯಾಮಂದಿರ ಟ್ರಸ್ಟಿ. ಪ್ರತಿ ವರ್ಷ ನಾವು ಸುಮಾರು 19 ವರ್ಷದಿಂದ ಶರನ್ನವರಾತ್ರಿ ಆಶ್ವೀಜ ಮಾಸದಲ್ಲಿ ಚಂಡಿಕಾ ಹಬ್ಬವನ್ನು ನಡ್ಕೊಂಡು ಬರ್ತಿದ್ವಿ. ಈ ವರ್ಷ 20ನೇ ವರ್ಷ ನಾವು ನವೆಂಬರ್ 29-30 ಶತಚಂಡಿಕಾ ಯಾಗವನ್ನು ಮಾಡಿಕೊಂಡು ಕುಚಲಾಂಬ ಕಲ್ಯಾಣ ಮಂಟಪ ಜಯನಗರದಲ್ಲಿ ನಾವು ತೀರ್ಮಾನಿಸಿದ್ದೇವೆ. ಇದಕ್ಕೆ ನಾವು ಎಲ್ಲರಿಗೂ ಆಹ್ವಾನವನ್ನು ನೀಡಿದ್ದೇವೆ. ಎಲ್ಲರೂ ಬಂದು ದೇವಿಯ ಪಾತ್ರರಾಗಬೇಕು ಅಂತೇಳಿ ನಾವು